ಶನೀಶ್ವರನ ದೋಷಕ್ಕೆ ಪರಿಹಾರ ಕೊಡುವಂಥ ದೇವಸ್ಥಾನ ಇದು. 1000 ವರ್ಷಕ್ಕೂ ಹಳೆಯ ದೇವಸ್ಥಾನ ಇದು. ಕಮಂಡಲ ಗಣಪತಿ ದೇವಸ್ಥಾನ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ದಿಸ್ ಇಸ್ ಕವಿತಾ ಆ್ಯಂಡ್ ವೆಲ್ಕಮ್ ಟು ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ನಿಮ್ಮೆಲ್ಲರೂ ನಾನು ಡಿಜಿಟಲಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಕೆಸವೆ ಅನ್ನೋ ಊರಲ್ಲಿದೆ ಈ ದೇವಸ್ಥಾನ. ಈ ಒಂದು ಗಣಪತಿ ದೇವಸ್ಥಾನದ ಸ್ಥಳ ಪುರಾಣವನ್ನು ನಾನು ದೇವಸ್ಥಾನಕ್ಕೆ ಹೋದ್ಮೇಲೆ ಹೇಳ್ತೇನೆ. ಸಾರಿಗೆ ಸಂಸ್ಥೆ ಅಂತ ಒಂದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಇದ್ದಲ್ಲಿ ಆಫ್ಟರ್ ಕೋವಿಡ್ ಇದನ್ನು ಯಾರೂ ಓಪನ್ ಮಾಡಲೇ ಇಲ್ಲ. ಮತ್ತು ಆಫೀಸ್ನ ಸೊ ಹಾಗಾಗಿ ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ ನೋಡಿ. ಯಾವುದೂ ಓಪನೇ ಆಗಿಲ್ಲ, ಪೂರ್ತಿ ಹಾಲು ಬಿದ್ದಿದೆ. ಹಾಗೆ ಎಲ್ಲ ನೋಡಿ ಎಷ್ಟು ಎಲ್ಲ ಡ್ಯಾಮೇಜ್ ಆಗಿ ಎಲ್ಲ ಹಾಗೆ ಬಿದ್ದಿದೆ. ನಾವಿವತ್ತು ಕೊಪ್ಪ ಸೈಡಿಂದ ಬರ್ತಾ ಇದ್ದೀವಿ. ಕೊಪ್ಪದಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ ಕೆಸವೆ ಊರಿಗೆ ಬಂದು ಸೇರೋದಕ್ಕೆ. ಸ್ವಲ್ಪ ಫಾರೆಸ್ಟ್ ರೂಟ್ ಇದು. ಯಾರೂ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಕಮಂಡಲ ಗಣಪತಿ ದೇವಸ್ಥಾನ ಅಂದರೆ, ಯಾಕಂದರೆ ತುಂಬಾ ಫಾರೆಸ್ಟ್ ಏರಿಯಾದ ಒಳಗಡೆ ಇರೋದ್ರಿಂದ. ಬಟ್ ನಮಗೆ ಗೂಗಲಲ್ಲಿ ಕಮಂಡಲ ಗಣಪತಿ ಅಂತ ಹಾಕಿದ ಕೂಡಲೇ ಇಮಿಡಿಯೇಟಾಗಿ ಅಲ್ಲಿಗೆ ಡೈರೆಕ್ಷನ್ ತೋರಿಸುತ್ತೆ. ಈಸಿಯಾಗಿ ಬರ್ಬೋದು, ಡೈರೆಕ್ಷನ್ ಎಲ್ಲ ಬರುತ್ತೆ. ಆದರೆ ಮೇಯ್ನ್ ರೋಡಲ್ಲಿ ಎಲ್ಲದಿದ್ದರೆ ಇಮಿಡಿಯೇಟಾಗಿ ಎಲ್ಲರೂ ಗೊತ್ತಾಗುತ್ತೆ. ಇದು ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಅಷ್ಟಾಗಿ ಯಾರಿಗೂ ಫೇಮಸ್ ಆಗಿಲ್ಲ ಈ ದೇವಸ್ಥಾನ. ಮಲೆನಾಡು ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಹೊರಗಡೆಯವ್ರಿಗೆ ಅಷ್ಟಾಗಿ ಗೊತ್ತಾಗಲ್ಲ ಈ ದೇವಸ್ಥಾನ ಇರೋದ್ರ ಬಗ್ಗೆ. ಈಗ ನಾವು ಈ ದೇವಸ್ಥಾನದ ಹತ್ರ ಬರ್ತೀವಿ. ಇಲ್ಲಿಂದ ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ನೋಡೋಣ. ನೋಡಿದ್ಯಾ? ಅದೇ ದೇವಸ್ಥಾನ. ಒನ್ ವೇ, ಅದು ಚಿಕ್ಕ ರೋಡ್ ಅಲ್ಲ. ದೇವಸ್ಥಾನದ ಹತ್ರ ಬಂದ್ವಿ. ನೋಡಿ ಇಲ್ಲಿ ಸರೌಂಡಿಂಗ್ ಹೇಗಿದೆ ಅಂತ. ಅದೇ ದೇವಸ್ಥಾನ. ಕೆಳಗೆ ಹೋಗಿ ನೋಡೋಣ. ನಾವು ದೇವಸ್ಥಾನ ತಲುಪುವಷ್ಟರಲ್ಲಿ 10:45, 11 ಹತ್ರ ಇತ್ತು. ಆ್ಯಕ್ಚುಲಿ ದೇವಸ್ಥಾನ ಇಷ್ಟೊತ್ತಿಗೆ ಕ್ಲೋಸ್ ಆಗಿಬಿಟ್ಟಿತ್ತು. ಇಲ್ಲಿ ಟೈಮಿಂಗ್ಸ್ ನೋಡಿದ್ರೆ ಮಾರ್ನಿಂಗ್ 7:30ಇಂದ 8:30ವರೆಗೆ ಮಾತ್ರ ಪೂಜೆ ಮಾಡೋದಂತೆ. ಅದಾದಮೇಲೆ 12 o'clockಗೆ ಅಭಿಷೇಕದ ಪೂಜೆ ಇರುತ್ತೆ. ಭಟ್ರು ಬರ್ತಾರೆ ಅಂತ ಹೇಳಿದ್ರು. ಹಾಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಸರಿ ಅಂತ. ಅಲ್ಲಿ ಪಕ್ಕದಲ್ಲಿ ನದಿ ಇದು ನೀರು ಬರ್ತಾ ಇತ್ತಲ್ಲ, ಅಲ್ಲೋಗಿ ನಾವು ಎಲ್ಲ ಕೈ ಕಾಲೆಲ್ಲ ತೊಳ್ಕೊಂಡು ನದಿಯಲ್ಲಿ ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ.
ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಇದು. ಈ ನೀರಲ್ಲಿ ನಾವು ಸಹ ಕೈಕಾಲು ಮುಖ ತೊಳ್ಕೊಳ್ಳೋಣ ಅಂತ ಹೋದ್ವಿ. ನೀರು ತುಂಬ ತಣ್ಣಗಿದೆ. ಆದರೆ ಸಕ್ಕ ಟೇಸ್ಟಿಯಾಗಿದೆಯಲ್ಲ ನೀರು. ಕೆಲ ಶನಿಯ ದೋಷಗಳು ಬಂದ ಹಾಗೆ ಪಾರ್ವತಿ ದೇವಿಗೂ ಶುರುವಾಯಿತು ಶನಿಯ ಕಾಟ. ಆಗ ದೇವತೆಗಳೆಲ್ಲ ಹೇಳ್ತಾರೆ, ನೀನು ಭೂಲೋಕಕ್ಕೆ ಹೋಗಿ ಅವನು ಕುರಿತು ತಪಸ್ಸು ಮಾಡು. ಹಾಗೆ ಅವಳು ಇಲ್ಲಿ ಜಾಗ ಹುಡುಕ್ತಾ ಬಂದಾಗ ಇಲ್ಲಿ ಇನ್ನೊಂದು 18 ಕಿಲೋಮೀಟ್ರ್ ಆಗುತ್ತೆ. ಮೃಗವಧೆ ಅಂತ ಒಂದು ಪುಣ್ಯಕ್ಷೇತ್ರ ಇದೆ. ಅಲ್ಲಿ ಅವಳು ಶನೀಶ್ವರನ ಕುರಿತು ತಪಸ್ಸು ಮಾಡಿ ತಪಸ್ಸಿಗೆ ಹೋಗ್ತಾರೆ ಮೊದಲು ಇಲ್ಲಿ ಗಣಪತಿಯನ್ನು ಪೂಜೆ ಮಾಡಿ ಹೋಗುವುದು ಅಂತ ಬರ್ತಾಳೆ. ಆಗ ಅವಳಿಗೆ ಬ್ರಹ್ಮದೇವರು ತಮ್ಮ ಕಮಂಡಲದಿಂದ ನೀರು ಹಾಕಿ ಈ ತೀರ್ಥ ಉದ್ಭವ. ಇದಕ್ಕೆ ಬ್ರಾಹ್ಮಿ ನದಿ ಅಂತ ಹೆಸರು. ಇಲ್ಲಿ ಕಮಂಡಲ ತೀರ್ಥಪುರದಲ್ಲಿರೋದ್ರಿಂದ ಇದಕ್ಕೆ ಕಮಂಡಲ ಗಣಪತಿ ಅನ್ನೋ ಹೆಸರು ಬಂತು. ಇಲ್ಲಿ ವಿಶೇಷ ಅಂದರೆ ಇಲ್ಲಿ ಸ್ನಾನ ಮಾಡಿದರೆ ಶನಿಯ ದೋಷಗಳು ಕಡಿಮೆ ಆಗ್ತದೆ. ಹಾಗೆ ಇಲ್ಲಿ ಇದು ತೀರ್ಥ ತಗೊಂಡೋಗಿ 21 ದಿನ ಓದುವ ಮಕ್ಕಳಿಗೆ ಕೊಟ್ಟು ವಿದ್ಯೆ ಚೆನ್ನಾಗಿ ಹಿಡಿಯುತ್ತೆ. ಈ ಗಣಪತಿ ಚಕ್ಕಲ್ ಮೊಟ್ಟೆ ಹಾಕಿ ಸುಖಾಸನದಲ್ಲಿ ಕುಳಿತಿರೋದು. 2 ಕೈ, ಒಂದು ಕೈಯಲ್ಲಿ ನೋಡುತ್ತಾ ಒಂದು ಕೈಯಲ್ಲಿ ಅಭಯ ಹಸ್ತ. ನಾವು ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಒಳ್ಳೆಯದೇ ಆಯಿತು. ಭಟ್ರು ಬಂದು ಪೂಜೆ ಎಲ್ಲ ಮಾಡಿ ಇಲ್ಲಿರೋ ಸ್ಟೋರಿಯನ್ನೆಲ್ಲ ಹೇಳಿ ತುಂಬ ಚೆನ್ನಾಗಿತ್ತು. ಪೂಜೆ ಮುಗಿಸ್ಕೊಂಡು ನಾವು ಹಾಗೆ ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.